ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಧಿ ಲಾಕ್ಸ್ ಕನ್ನಡ. ನನ್ನ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಸೊ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮೇಲಿರೋ ಬೆಲ್ಲೈಕನ್ನ ಟನ್ ಟನ್ ಅಂತ ಹೊಡೀರಿ. ಸೊ ದಟ್ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬಂದು ತಲುಪುತ್ತೆ ಫಸ್ಟ್. ಓಕೆನಾ? ಇವತ್ತು ಬಂದು ಸಂಡೇ, ಇವತ್ತು ಸಂಡೇ ಲಾಗ್ ಆಗಿರುತ್ತೆ. ಸೊ ನಾನು ಇವತ್ತು ಕೂದಲನ್ನ ಕಟ್ ಮಾಡ್ಸಕ್ಕೆ ಹೋಗ್ತಾ ಇದ್ದೀನಿ. ಯಾವ ಥರ ಅಂತ ಪ್ಲ್ಯಾನ್ ಇದೆ, ಆ ರೀತಿ ಮಾಡ್ಸೋಣ ಅಂದ್ಕೊಂಡಿದ್ದೀನಿ. ಸೊ ಗೊತ್ತಿಲ್ಲ, ತುಂಬ ಇಷ್ಟಪಟ್ಟು ಹೋಗ್ತಾ ಇದ್ದೀನಿ ಕೂದಲು ಕಟ್ ಮಾಡ್ಸೋಕ್ಕೆ. ಯಾಕಂದರೆ ನಂದು ಜಾಸ್ತಿ ಸಿಕ್ಕಾಡ್ಕೊಂಡು ನಮ್ಮ ಅಮ್ಮ ಯೂಶ್ವಲಿ ಹೇಳ್ತಿರ್ತಾರೆ ನಿಂದು ಜಗ್ಲಗಂಟಲೆ ಅಂತ. ಸೊ ನಾನು ಒಂದು ಕಡೆಯಿಂದ ಸಿಕ್ಬಿಡ್ಸ್ಕೊಬರ್ತಿದ್ದೆ, ಇನ್ನೊಂದು ಕಡೆಯಿಂದ ಸಿಕ್ಕಟ್ಕೊಳ್ಳುತ್ತೆ ಆ ಥರ. ಅದಕ್ಕೆ ಫಸ್ಟ್ ಟೈಮ್ ಕಟ್ ಮಾಡಿಸಿ ತುಂಬ ದಿನ ಆಯಿತು ಕಟ್ ಮಾಡಿಸಿ. ಸೊ ಈ ಸಲ ಕಟ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿಸ್ತೀನಿ ಕೂಡ, ಹೋಗ್ತಾ ಇದ್ದೀನಿ. ಸೊ ನೋಡುವ ಯಾವ ಥರ ಕಾಣ್ತೀನಿ ಹೊಸ ನ್ಯೂ ಹೇರ್ ಸ್ಟೈಲಲ್ಲಿ ಅಂತ ಗೊತ್ತಿಲ್ಲ. ಸೊ ಅದು ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಾನು ಹೇಳ್ದಂಗೆ ಯಾರೆಲ್ಲ ಲೈಕ್ ಮಾಡಿ, ಎಲ್ಲ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಟನ್ ಟನ್ ಅಂತ ಹೊಡೀರಿ. ನಾನಿವಾಗ ಆಲ್ರೆಡಿ ರೆಡಿ ಇದ್ದೀನಿ. ಹಿಂಗೆ ಹೊರಟು ಕಟ್ಟಿಂಗ್ ಹೇಗೆ ಮಾಡಿಸ್ತೀನಿ ಅಂತ ತೋರಿಸ್ತೀನಿ. ಬನ್ನಿ ಹೋಗೋಣ. ನಾನು ಇದು ಬ್ಯೂಟಿ ಪಾರ್ಲರ್ನಲ್ಲೇ ಕಟ್ ಮಾಡಿಸ್ತಿರೋದು. ಸೊ ಬನ್ನಿ ಹೋಗುವ. ಸೊ ಫೈನಲಿ ಬಂದ್ವಿ ಬ್ಯೂಟಿ ಪಾರ್ಲರ್ಗೆ. ನೋಡಿ, ಸೊ ನಾನು ಮೊದಲೇ ಸೆಲೆಕ್ಟ್ ಮಾಡಿದ್ದೆ ನಂಗೆ ಯಾವ ಹೇರ್ ಸ್ಟೈಲ್ ಬೇಕು ಅಂತ. ಅದೇ ರೀತಿನೇ ಅವ್ರಿಗೆ ತೋರಿಸಿದ್ದೆ, ಅವರು ಕೂಡ ಓಕೆ ಅಂತ ಹೇಳಿದರು. ಅದಕ್ಕೆ ನಾನು ಯೂಶ್ವಲಿ ಬರೋದೇ ಬ್ಯೂಟಿ ಪಾರ್ಲರ್ಗೆ. ಇದು ಹೇರ್ ಕಟ್, ಹೇರ್ ಸ್ಟೈಲ್ ಏನೇ ಮಾಡ್ಸಕ್ಕೂ ನಾನು ಅದು ಬಿಟ್ಟರೆ ಇನ್ನೆಲ್ಲೂ ಹೋಗೋದಿಲ್ಲ. ನಮ್ಮ ಬ್ಯೂಟಿ ಪಾರ್ಲರಲ್ಲೇ ಅಡ್ಜಸ್ಟ್ ಆಗೋಗಿ ಅಲ್ಲೇ ಬರ್ತೀನಿ. ಇದುವರೆಗೂ ಒಂದ್ಸಲಿನೂ ಸಲೂನಲ್ಲಿ ನಾನು ಮಾಡಿಸೋದು ಇಲ್ಲ. ನನಗೆ ಬ್ಯೂಟಿ ಪಾರ್ಲರಲ್ಲೇ ಸ್ಟೈಲ್ ಮಾಡೋದು ಎಲ್ಲ ಇಷ್ಟ ಆಗಿ, ಸೊ ನಾನು ಅಲ್ಲೇ ಮಾಡಿಸ್ತೀನಿ. ಸೊ ತುಂಬ ಯೋಚನೆ ಮಾಡಿ ನಾನು ಈ ಸ್ಟೈಲ್ ನೋಡಿದಾಗ ಅಂದ್ಕೊಂಡೆ ಮಾಡಿಸ್ಲೇಬೇಕು ಈ ಥರ ಅಂತ. ಅದಕ್ಕೆ ಅಮ್ಮಂಗೆ ಕೇಳಿದೆ, ಅಮ್ಮ ಬೇಡ, ಕೂದಲು ಉದ್ದ ಇದೆ, ಚೆನ್ನಾಗಿದೆ, ಬೆಳೀಲಿ ಬಿಡು ಅಂತ ಅಂದರು. ಬಟ್ ನಾನೇ ಒಪ್ಪಲಿಲ್ಲ, ಬೇಡ ಅಮ್ಮ, ಯಾಕೋ ನನಗೆ ಆ ಥರ ಸ್ಟೈಲ್ ಮಾಡಿಸ್ಬೇಕು ಅನ್ನಿಸ್ತಿದೆ, ಮಾಡಿಸ್ಕೊಡ್ತೀಯ ಅಂತ. ಆಮೇಲೆ ಫೈನಲಿ ಅಮ್ಮ ಒಪ್ಕೊಂಡು, ಆಮೇಲೆ ಅಪ್ಪ ಕೂಡ ಯಾಕೆ ಕಟ್ ಮಾಡಿಸ್ತೀಯ, ಉದ್ದ ಇದೆ ಕೂದಲು, ಚೆನ್ನಾಗಿ ಬೆಳೀತಿದೆಯಲ್ಲ ಬಿಡು ಅಂತ ಅಂದರು ಅಪ್ಪ ಕೂಡ. ಆದ್ರೆ ಅಪ್ಪ ಪ್ಲೀಸ್ ಅಪ್ಪ ನನಗೆ ಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಓಕೆ ಬಿಡು, ನಿನಗೆ ಇಷ್ಟ ಅಂದಮೇಲೆ ಮಾಡಿಸ್ಕೊಳ್ವೆ ಅಂತ ಹೇಳಿದ್ರು ಅಪ್ಪ ಕೂಡ. ಅವರು ತುಂಬಾ ಚೆನ್ನಾಗಿ ಕೂಡ ಮಾಡಿದ್ರು. ನನಗಂತೂ ತುಂಬ ಖುಷಿಯಾಗೋಯಿತು. ಎಕ್ಸಾಕ್ಟ್ ಫೋಟೋದಲ್ಲಿ ಹೆಂಗಿದೆ ಹಂಗೆ ಮಾಡಿದ್ರು. ಇವಾಗ ನಾನು ಲುಕ್ ತೋರಿಸ್ತೀನಿ ನೋಡಿ. ಫೈನಲಿ ಹೆಂಗೆ ಫೋಟೋದಲ್ಲಿ ಇದ್ದು ಹಂಗೆ ಮಾಡಿಕೊಟ್ರು. ತುಂಬ ಖುಷಿ ಆಯಿತು ನನಗೆ ಹೋಗಿ. ಅದಕ್ಕೆ ನಾನು ಅಮ್ಮಂಗೆ ಹೇಳ್ತಿದ್ದೆ, ಅದ್ರ ಜೊತೆ ಇಬ್ಬರು ಕೂಡ ಅಮ್ಮ ಮಾಡಿಸು ಅಂತಿದ್ರೆ ನನಗೆ ಬೇಡ ಅಮ್ಮ ಇಬ್ಬರು ಅಂದಾಗ ಅಮ್ಮ ಮಾಡಿಸ್ಕೊಬಿಡು ಅಂತ ಅಂದರು. ಸೊ ಇದು ನಾನು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಲುಕ್ ಇದು ನೋಡಿ ಹೆಂಗೆ ಕಾಣಿಸ್ತಿದ್ದೀನಿ. ಸೊ ಈ ಥರ ಇತ್ತು ನನ್ನ ಹೇರ್ ಕಟ್ಟು. ನಾನು ಮಧ್ಯದಲ್ಲಿ ಸಣ್ಣ ಕ್ಲಿಪ್ಪಿಂಗ್ಸ್ ಹಾಕಿದ್ದೆ, ನೋಡಿದ್ದೀರಾ ಅನ್ಕೋತೀನಿ. ಇನ್ನು ಬೆಳಕೆ ಬರ್ತಿಲ್ಲ. ಸೊ ಫೈನಲಿ ಇವಾಗ ಓಕೆ, ಸಣ್ಣ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ, ನೋಡಿದ್ದೀರಾ ಅನ್ಕೋತೀನಿ ಕ್ಲಿಪ್ಪಿಂಗ್ಸ್ನ. ಥ್ಯಾಂಕ್ ಯು. ಸೊ ಫೈನಲಿ ಹೇರ್ ಕಟ್ ಆಗಿದೆ. ಹೇಗೆ ಕಾಣಿಸ್ತಿದ್ದೀನಿ ಹೇಳಿ, ಕಮೆಂಟ್ ಮಾಡಿಬಿಡಿ. ಹಾಗೆ ನನ್ನ ಬಿಫೋರ್ ಲುಕ್ಕು ಆಫ್ಟರ್ ಲುಕ್ಕು ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಹೀಗಿದೆ ನನ್ನ ಲುಕ್ಕು. ಈಗ ಬಂದೆ ಜಸ್ಟ್ ಫ್ರೆಶ್ ಆಗಿ ಮತ್ತೆ ಹೀಗೆ ಕಾಣಿಸ್ತಿದ್ದೀನಿ. ತುಂಬ ದಿನದಿಂದ ಅನ್ಕೋತಿದ್ದೆ ಈ ಥರ ಮಾಡಿಸ್ಬೇಕು ಅಂತ. ಆ್ಯಕ್ಚುಲಿ ನಾನು ChatGPTಗೆ ಸರ್ಚ್ ಮಾಡ್ತಿದ್ದೆ, ನನಗೆ ಆ ಹೇರ್ ಸ್ಟೈಲ್ ಶೂಟ್ ಆಗುತ್ತೆ ಅಂತ ಸಿಗಲಿಲ್ಲ. ಆಮೇಲೆ ಕೊನೆಗೆ ನೆನ್ನೆ ಸಿಕ್ತು ನನಗೆ ಈ ಥರ. ನನಗೆ ಅಮ್ಮಂಗೆ ತೋರಿಸ್ದೆ. ನಮ್ಮ ಅಮ್ಮ ಕೂಡ ಬೇಡ, ಕೂದಲು ಚೆನ್ನಾಗಿದೆ, ಬೆಳ್ಳಿ ಅಂತಿದ್ರು. ಬಟ್ ನಾನು ಇಲ್ಲಮ್ಮ, ನಂಗೆ ಕಟ್ ಮಾಡಿಸ್ಲೇಬೇಕು ಅಂತ ಹಠ ಮಾಡಿ ಫೈನಲಿ ಕಟ್ ಮಾಡಿಸ್ದೆ. ಹೇಗೆ ಕಾಣಿಸ್ತಿದ್ದೀನಿ ಕಮೆಂಟ್ ಮಾಡಿಬಿಡಿ. ಸೊ ನಮಗೆ ಗೊತ್ತಿರೋರು ಅವರು. ಸೊ ನಮಗೆ ಗೊತ್ತಿರೋರೆ ಬ್ಯೂಟಿ ಪಾರ್ಲರ್ನಲ್ಲೇ ಮಾಡಿಸಿದ್ದು ನಾನು ಅವಾಗಲೇ ಹೇಳ್ದಂಗೆ. ಸೊ ಅವ್ರ ಹೆಸರು ಅಭಿ ಅಂತ. ಥ್ಯಾಂಕ್ ಯು ಸೋ ಮಚ್ ಅಕ್ಕ, ತುಂಬ ಚೆನ್ನಾಗಿ ಮಾಡಿದ್ದೀರ, ತುಂಬ ಇಷ್ಟ ಆಯಿತು. ನಂಗೆ ಗೊತ್ತಿಲ್ಲ ನಿಮ್ಮ ವಿಡಿಯೋ ನೋಡ್ತಿರೋ ಇದು ಅಂತ. ನಂಗೆ ತುಂಬ ಇಷ್ಟ ಆಯಿತು ಹೇರ್ ಕಟ್ಟು. ನಾನು ಎಕ್ಸಾಕ್ಟ್ ಫೋಟೋದಲ್ಲಿ ಹೆಂಗೆ ತೋರಿಸ್ತೆ ಹಂಗೆ ಮಾಡಿದ್ದಾರೆ. ತುಂಬ ಖುಷಿ ಇದೆ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಇದು ಹೇರ್ ಕಟ್ಟಿಂಗ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಆ್ಯಕ್ಚುಲಿ ನಾನು ಇದನ್ನು ಸರ್ಚ್ ಮಾಡ್ತಿದ್ದೆ ಸುಮಾರು ದಿವಸದಿಂದ. ಸೊ ಸಿಕ್ಕಿದ್ದು ನನಗೆ ಈ ಥರ ಹೇರ್ ಕಟ್ ಅಂತ. ಸೊ ನನಗೆ ತುಂಬ ಖುಷಿ ಆಯಿತು.
ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿಬಿಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.